ನಮಸ್ತೆ. ನಾನಿವತ್ತು ಕಳಲೆಯಲ್ಲಿ ಸಾಂಬಾರು ಮಾಡೋದು ಅಥವಾ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಕಳಲೆನ ಈ ರೀತಿ ಸಿಪ್ಪೆ ಕವರ್ ಆಗಿರೋದನ್ನೇ ಅಮ್ಮ ಕೊಟ್ಟು ಕಳಿಸಿದ್ರು. ಸೊ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕಂತನೂ ತೋರಿಸ್ತಾ ಇದ್ದೀನಿ. ಸೊ ಮಾರ್ಕೆಟಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಸೊ ಇದು ಸಿಪ್ಪೆ ಎಲ್ಲ ಈಸಿಯಾಗಿ ಬರುತ್ತೆ. ಸೊ ಅದನ್ನೆಲ್ಲ ತೆಗೆದು ನಾವು ಅದು ಗ್ರೀನ್ ಕಲರ್ ಮೇಲ್ಗಡೆ ಅದು ಏನಿದೆ ಅದನ್ನ ಸಿಪ್ಪೆ ಎಲ್ಲ ನೀಟಾಗಿ ಒಂದು ಚಾಕು ಸಹಾಯದಿಂದ ನೀಟಾಗಿ ತೆಕ್ಕೋಬೇಕು. ಇದು ಆದಮೇಲೆ ನಾವು ಅದನ್ನ ಕಟ್ ಮಾಡ್ಕೋಬೇಕು ನೀಟಾಗೆಲ್ಲ ತೆಗೆದ ಮೇಲೆ. ಸೊ ಇದನ್ನು ನಾವು ಪೂರ್ತಿ ಸಿಪ್ಪೆ ಸಹಿತವಾಗೇ ಒಂದು ಗಾಳಿ ಆಡದೇ ಇರೋ ರೀತಿ ಇಟ್ಟರೆ ಒಂದು ವಾರದ ತನಕ ಇಟ್ಕೋಬೋದು. ಅದನ್ನು ಬಟ್ಟೆಲಿ ಸುತ್ತಿಡ್ತಾರೆ ಅಥವಾ ಪ್ಲಾಸ್ಟಿಕ್ ಅಂತ ಕವರ್ನು ಕೂಡ ಸುತ್ತಿ ಅದು ಗಾಳಿ ಆಡದೇ ಇರೋ ರೀತಿ ಇಟ್ಟರೆ ಒಂದು ವಾರದ ತನಕ ಇದನ್ನ ಇಟ್ಕೋಬೋದು. ಇದು ಅದನ್ನೆಲ್ಲ ಕವರ್ ಮಾಡಿರೋದಿಲ್ಲ, ಅದು ಸಿಪ್ಪೆ ಎಲ್ಲ ಕವರ್ ಆಗಿರೋದು ತೆಗೆದ್ರೆ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೌತೆಕಾಯಿನ ಕೊಚ್ತೀವಲ್ಲ ಆ ರೀತಿ ಕೊಚ್ಕೋಬೇಕು. ಇದನ್ನು ಕೆಲವ್ರು ಕಟ್ ಮಾಡ್ತಾರೆ, ಬಟ್ ಕಟ್ ಮಾಡೋದಕ್ಕಿಂತ ಹಿಂಗೆ ಕೊಚ್ಕೊಂಡ್ರೆ ಸಣ್ಣದಾಗಿ ಕಳಲೆ ಬರುತ್ತೆ. ಸೊ ಸಣ್ಣದಾಗಿದ್ದರೆ ಸಾಂಬಾರಿಗೂ ಕೂಡ ಅಥವಾ ಪಲ್ಯ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲೆಲ್ಲ ಕೊಚ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಸಾಫ್ಟೇ ಇರುತ್ತೆ, ನೋಡೋಷ್ಟು ಹಾರ್ಡೇನಿರಲ್ಲ. ಸೊ ಎಳೆದಿರೋದ್ರಿಂದ ಈಸಿಯಾಗಿ ಕೊಚ್ಕೋಬೋದು ಅದನ್ನ. ಸೊ ಇದೆಲ್ಲ ಕೊಚ್ಕೊಂಡ ನಂತರ ನಾವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು, ಸ್ವಲ್ಪ ಬಿಸಿ ಜಾಸ್ತಿನೇ ಇರಲಿ. ಸೊ ಅದನ್ನ ಕಳಲೆ ಕೊಚ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕಿ ಮುಚ್ಚಿ ಇಟ್ಟಬೇಕು. ಅದನ್ನು ಸ್ವಲ್ಪ ಗಾಳಿ ಆಡೋ ರೀತಿ ಇಡಬೇಕು, ಅಥವಾ ಒಂದು ಬಟ್ಟೆ ಕೂಡ ಮುಚ್ಚಿಟ್ಕೊಂಡ್ರೂ ಆಗುತ್ತೆ. ಸೊ ನಾನಿಲ್ಲಿ ಹಸಿ ಅಲಸಂದೆ ಕಾಳು ಸಿಗಲಿಲ್ಲ. ಸೊ ಒಣಗಿರೋ ಅಲಸಂದೆ ಕಾಳನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ. ನಾನು ಒಂದಿನ ಮುಂಚೆನೇ ಒಂದಿನ ರಾತ್ರಿ ನೆನೆಸ್ಕೊಳ್ತೀನಿ. ಒಬ್ಬೊಬ್ಬರು 2 ರಿಂದ 3 ದಿನ ನೆನೆಸ್ಕೊಳ್ತಾರೆ ಕಳಲೆನ. ನಾನಿಲ್ಲಿ ಒಂದಿನ ಅಷ್ಟೇ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಅದನ್ನ ರೊಟ್ಟಿಗೆ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡು ಸಾಸಿವೆ ಸಿಡಿಸಿ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ಬಾಡೋ ಅಷ್ಟರೊಳಗೆ ನಾನೇನು ನೆನೆಸಿಟ್ಟಿದ್ದೆ ರಾತ್ರಿಯೇ. ಸೊ ಆ ಕಳಲೆ ಎಲ್ಲ ಹಿಂಡಿ ನೀರನ್ನು ತೆಗೆದು ಆ ನೀರನ್ನು ಚೆಲ್ಲಿ ಮತ್ತೆ ಬಿಸಿನೀರಿಗೆ ಈ ಕಳಲೆನ ಹಾಕಿ ಪುನಃ ಹಿಂಡಿ ಉಪಯೋಗಿಸ್ಕೋಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಅಂತ. ಕೆಲವರು ಅದನ್ನ ಹಾಗೇ ಬೇಯಿಸ್ಕೊಂಡು ನೀರನ್ನು ಬಸಿತಾರೆ. ಸೊ ನಾವು ಅಮ್ಮ ಅವರೆಲ್ಲ ಈ ರೀತಿ ಮಾಡೋದ್ರಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಅದಾದಮೇಲೆ ಪುನಃ ಬಿಸಿನೀರು ಹಾಕ್ಕೊಂಡು ಹಿಂಡ್ಕೊಳ್ಳೋದ್ರಿಂದ ಕಹಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹಿಂಡ್ಕೊಂಡು ನೀಟಾಗಿ ನೀರನ್ನು ತೆಗೆದು ಆ ನಂತರ ನಾವು ಅದನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಸೊ ಒಗ್ಗರಣೆಗೆ ನಾವು ಹಸಿ ಕಾಳಾದರೆ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಒಣಗಿರೋ ಕಾಳಾಗಿರೋದ್ರಿಂದ ನಾನು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದು ನಾನಿಲ್ಲಿ ಒಗ್ಗರಣೆಗೆ ಹಿಂಡಿರೋ ಅಂತಹ ಕಳಲೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆಲೆ ಬಾಡಿಸಿ ನಂತರ ಅದಕ್ಕೆ ಟೊಮ್ಯಾಟೊ ಹಾಕಿ ಅದು ಇದು ಕಳಲೆ ಮುಳುಗೋಷ್ಟು ನೀರು ಹಾಕಿ ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ನಾನೇನು ಮಸಾಲೆಗೆ ಈರುಳ್ಳಿ, ಅರ್ಧ ಈರುಳ್ಳಿ, 2-3 ಬೆಳ್ಳುಳ್ಳಿ ಹೆಸರು, 1 ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ, ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿ ಅದನ್ನು ರುಬ್ಕೊಂಡಿದ್ದೀನಿ, ಕಡಲೆ ಹಾಕಿ. ಸೊ ಇಲ್ಲಿ ಕಡಲೆನ ಬೆಂದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕಿ ನಾನು ಬೇಯಿಸ್ಕೊಂಡಿರೋಂತಹ ಅಲಸಂದೆ ಕಾಳನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸಿದ್ರೆ ಇದು ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಅಥವಾ ಅನ್ನ ಅಥವಾ ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ವರ್ಷಕ್ಕೊಮ್ಮೆ ಆದ್ರೂ ಕಳಲೆನ ತಿನ್ನಬೇಕು. ಇದು ವರ್ಷಕ್ಕೆ ಒಂದೇ ಸತಿ ಸಿಗೋದು. ಸೊ ಸೀಸನ್ ಇದ್ದಾಗ ಈ ರೀತಿ ಮಾಡಿಕೊಂಡು ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.